ಇನ್ನೇನು ಗೌಡ್ರೆ ನಾವಿನ್ನು ಹೋಗ್ಬೋದಾ? ಇನ್ನು ಹೋಗ್ಬೋದಾ? ನಾವು ಕಳ್ರಲ್ಲ ಅಂತ ಗೊತ್ತಾಯ್ತು ತಾನೇ. ಹ್ಞೂ ಸರಿಯಮ್ಮ, ಆಯಿತು, ಇನ್ನು ಹೋಗ್ಬೋದು ನೀವು. ದೇವ್ರೆ ದೇವ್ರೆ, ಇವಾಗ ಏನಾದರೂ ಅವಳಿಗೆ ಶಿಕ್ಷೆ ಕೊಡಪ್ಪ. ಕದ್ದಿರೋಳು ಯಾರು ಅಂತ ಸಿಗೆ ಬೀಳಂಗೆ ಮಾಡಪ್ಪ. ಅವಳೇನಾದರೂ ಸುಳ್ಳು ಹೇಳಿದ್ರೆ ಅವಳಿಗೆ ಏನಾದರೂ ಒಂದು ಶಿಕ್ಷೆ ಕೊಡಪ್ಪ ದೇವ್ರೆ. ಬಾರಂಟಿ ಬಾ ಹೋಗೋಣ. ಮಾಡೋಕ್ಕೆ ಕೆಲಸ ಇಲ್ಲದ ಜನ ಗೌಡ್ರೆ, ಇಂಥವಕ್ಕೆಲ್ಲನ ಸಣ್ಣ ಪುಟ್ಟವಕ್ಕೆಲ್ಲನ ಬರ್ರಿ ಇಲ್ಲಿ ಪಂಚಾಯತಿ ಮಾಡ್ರಿ ಅಂದರೆ ಬರೋಕ್ಕೆ ಹೋಗ್ಬೇಡಿ ನೀವು. ನೋಡ್ರಿ ಸುಮ್ಮನೆ ನಾವು ವಾರ್ಗಿತ್ತೆ ಮೇಲೆ ಇದ್ದೇ ಇರ್ತಾವೆ. ಇಂಥವಕ್ಕೆಲ್ಲ ಬಂದರೆ ಹೆಂಗಸ್ರು ಜಗಳಕ್ಕೆಲ್ಲನ ನಾ ಹೇಳಕ್ಕೆ ಬಂದರೆ ನಿಮಗೆ ಸುಮ್ಮನೆ ಟೈಮ್ ವೇಸ್ಟು. ಸುಮ್ಮನೆ ಕೆಲಸ ಇಲ್ದಲೆ ಕೆಲಸ ಬಿಟ್ಟು ಬಂದು ಇಲ್ಲಿ ಹೇಳ್ಬೇಕಷ್ಟೇನೆ. ಏನು ಮಾಡೋಣಮ್ಮ, ಅವ ಮಣ್ಣಿ ಹೇಳ್ತಾ ಅದಕ್ಕೆ ನಾವು ಬಂದ್ವಿ. ಹಿಂಗಾಗೈತಿ ಗೌಡ್ರೆ, ಬರ್ರಿ. ಹಿಂಗೆ ನಂದು ಹೊಸದು ಸರ ಕಾಣಿಸ್ತಿಲ್ಲ, ನನ್ನ ಗಂಡ ಇಷ್ಟಪಟ್ಟು ಕೊಡ್ಸಿದ್ದು ಅಂತ ಬಂದು ಕೇಳ್ಕೊಂಟ ಅಮ್ಮಣಿ. ಅದಕ್ಕೆ ಬಂದ್ವಿ ಕಣಮ್ಮ. ಬಾರೆ ಜ್ಯೋತಿ, ಯಾವಾಗಲೂ ಇಂಥವ್ರು ಇದ್ದಿದ್ದೇನೆ. ಬಾ ಹೋಗೋಣ. ಅಲ್ಲ ಇವಾಗಾದ್ರೂ ಗೊತ್ತಾಯ್ತಲ್ಲ, ಸುಮ್ಮನೆ ಯಾರ ಬಗ್ಗೆನೂ ನೋಡ್ದಲೆ ಮಾಡ್ದಲೆ ಮಾತಾಡಕ್ಕೆ ಹೋಗ್ಬಾರ್ದು. ಸರಿಯಮ್ಮ, ಆಯಿತು, ಹೋಗ್ರಿ. ಬಾರೆ ಜ್ಯೋತಿ, ಬಾ ಹೋಗೋಣ. ಅಯ್ಯೋ ನನಗೆ ಕಾಲು ಎತ್ತಿಕಕ್ಕೆ ಬರ್ತಾ ಇಲ್ಲ. ಅಯ್ಯೋ ಇವಾಗ ಏನು ಮಾಡಲಿ? ಕಾಲು ಮೇಲೆ ಹಿಂಗೆ ಎತ್ತಿಕಕ್ಕೆ ಬರ್ತಾ ಇಲ್ವಲ್ಲ. ಕಾಲು ಯಾಕೆ ಬರ್ತಾ ಇಲ್ಲ ನನಗೆ? ಕಾಲು ಯಾಕೆ ಬರ್ತಾ ಇಲ್ಲ? ಮುಂದೆ ಹೆಜ್ಜೆ ಇಡೋದಕ್ಕೆ ಬರ್ತಾ ಇಲ್ಲ ನನ್ನ ಕಾಲು. ಹಂಗಾಗ್ಬಿಟ್ಟೈತೆ. ಅಯ್ಯೋ ದೇವ್ರೆ, ಏನಾದರೂ ಎಲ್ಲಿ ಫೆವಿಕಾಲ್ ಹಾಕಿವ್ರ? ಹಂಗೆ ಅಂಟ್ಕೊಬಿಟ್ಟೈತೆ. ಅಲ್ಲ ಯಾಕಪ್ಪ ಕಾಲು ಬರ್ತಾ ಇಲ್ಲ ನನಗೆ? ಅಯ್ಯೋ ಎಷ್ಟು ಎತ್ತಿಡಕ್ಕೆ ಹೋದ್ರು ಕಾಲು ಬರ್ತಾ ಇಲ್ಲ. ಹೋಗಮ್ಮ, ಹೋಗಿ ಮನೆಗೆ ಹೋಗು. ಅಕ್ಕ ಅಕ್ಕ ತಡಿಯೇ ಹೋಗೋಣ. ಒಂದು 5 ನಿಮಿಷ ನಾವು ದೇವ್ರ ಹತ್ರ ಬೇಡ್ಕೊಂಡು ಕೈ ಮುಗ್ದು ಹೋಗೋಣ ಸುಮ್ಕೆ. ಯಾಕೆ ಗ್ರಾಚಾರ ಸರಿ ಇಲ್ಲ. ಸುಮ್ಮನಿದ್ದವ್ರು ಮೇಲೇನೆ ಜಗಳಕ್ಕೆ ಬರ್ತಾರೆ. ಅದಕ್ಕೆ ಒಂದು 5 ನಿಮಿಷ ಕೈ ಮುಗ್ದು ಹೋಗ್ತೀವಿ. ನೀವು ಹೋಗ್ರಿ ಹಂಗೆ. ಇಲ್ಲ ಇವಾಗಲೇ ಹೋಗ್ಬೇಕು ಅವರು. ಇಲ್ಲ ಯಾಕೆ ನಿಂತ್ಕೊಂಡಿದ್ದಾನೆ? ಹೋಗ್ಲೇಳು. ಅಕ್ಕ ಕಾಲು ಬತ್ತಿಲ್ಲ ಕಣೆ ಎತ್ತಿಕ್ಕಕ್ಕೆ. ಅದಕ್ಕೆ ಡವ್ ಮಾಡ್ತಾ ಇದ್ದಾಳೆ ಅವಳು. ಯಾಕಮ್ಮ, ಏನಾಗ್ತೈತೆ? ಯಾಕೆ ಹೋಗಲ್ವಾ ನೀನು? ಇಲ್ಲ ಗೌಡ್ರೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ. ನಾನು ನಮ್ಮ ಅಕ್ಕ ನೀವೆಲ್ಲ ಹೊರಡಿ ಹೋಗ್ರಿ. ನೀವೆಲ್ಲ ಹೋಗ್ರಿ. ಏ ಬಾರೆ ಜ್ಯೋತಿ, ಸುಮ್ಮನೆ ಹೋಗೋಣ ಬಾ. ಇಲ್ಲಿ ನಿಂತ್ಕೊಂಡು ಏನು ಮಾಡೋಣ ಬಾ. ನಾವು ಕಳ್ರಲ್ಲ ಅಂದಮೇಲೆ ಇಲ್ಲಿ ಯಾಕೆ ನಿಂತ್ಕೊಂಡಿರ್ಬೇಕು? ಬಾ ಹೋಗೋಣ. ಅಯ್ಯೋ ನಮ್ಮ ಅಕ್ಕನಿಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ನಮ್ಮ ಅಕ್ಕನಿಗೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ನನಗೆ ಕಾಲು ಬರ್ತಾ ಇಲ್ಲ ಮುಂದೆ ಎತ್ತಿಡೋಕ್ಕೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೇ, ನನಗೆ ಕಾಲು ಬರ್ತಾ ಇಲ್ಲ. ಇವಾಗ ಹೆಂಗೆ ಮಾಡೋದು? ಅಯ್ಯೋ ಕಾಲು ಬರ್ತಾ ಇಲ್ವಲ್ಲ ನನಗೆ. ಗೌಡ್ರೆ ಇವಾಗ ಮುಂದಕ್ಕೆ ನಡೀರಿ ಅನ್ನೋ. ದೇವಸ್ಥಾನ ಹತ್ರ ಹೋಗು ಅಂತ ಹೇಳ್ರಿ. ಗೊತ್ತಾವೇನ ಕಾಲು ನೋಡೋಣ. ಯಾಕಮ್ಮ, ಕಾಲು ಎತ್ತಿಡಕ್ಕೆ ಬರ್ತಾ ಇಲ್ಲ ನಿನಗೆ? ಇಲ್ಲ, ಅವಳು ಸುಳ್ಳು ಹೇಳೋದಳೆ. ಕಾಲು ಬರ್ತಾ ಇಲ್ಲ, ಎತ್ತಿಕಕ್ಕೆ ಬರ್ತಾ ಇಲ್ಲ ಅವಳಿಗೆ. ಏನೇ ಜ್ಯೋತಿ, ಕಾಲು ಬರ್ತಾ ಇಲ್ವಾ? ಇಲ್ಲ ಅಕ್ಕ, ಕಾಲು ಯಾರೋ ಫೆವಿಕಿಕ್ ಹಾಕಿ ಹಾಕಿರೋದು ಥರ ಆಗ್ಬಿಟ್ಟೈತೆ. ಕಾಲು ಮುಂದೆ ಎತ್ತಿಡಕ್ಕೆ ಬರ್ತಾ ಇಲ್ಲ. ಅಯ್ಯೋ ಕಾಲು ಹಂಗೆ ಇಟ್ಕೊಳಂಗೆ ಆಗ್ತೈತೆ ಅಕ್ಕ. ಕಾಲು ಎತ್ತಿಡಕ್ಕೆ ಬರ್ತಾ ಇಲ್ಲ ಕಣೆ. ಅಯ್ಯೋ ಬರ್ತಾ ಇಲ್ಲ. ಅಲ್ಲಿಡಮ್ಮ, ನೀನು ಸುಳ್ಳು ಹೇಳಿದ್ಯಾ, ಅದಕ್ಕೇನೆ ಬರ್ತಾ ಇಲ್ಲ ಕಾಲು ಎತ್ತಿಡಕ್ಕೆ. ಅಯ್ಯೋ ನನಗೂ ಹಂಗೆ ಆಗ್ತಾ ಇದಾವಲ್ಲ. ಜ್ಯೋತಿ ಹೇಳ್ದಂಗೆ ನನಗೂ ಕಾಲು ಎತ್ತಿಡಕ್ಕೆ ಬರ್ತಾ ಇಲ್ಲ. ಅಮ್ಮ ನನಗೂ ಹಂಗೆ ಆಗ್ತೈತಮ್ಮ, ಕಾಲು ಎತ್ತಿಡಕ್ಕೆ ಬರ್ತಾ ಇಲ್ಲ. ಅಯ್ಯೋ ನಮ್ಮ ಸಿಂಧುಗೂ ಹಂಗೆ ಆಯ್ತಾ? ಅವಳಿಗೂ ಕಾಲು ಎತ್ತಿಡಕ್ಕೆ ಬರ್ತಾ ಇಲ್ವಂತೆ. ಇಲ್ಲಡಮ್ಮ, ನೀವು ಸುಳ್ಳು ಹೇಳಿರೋದ್ರಿಂದನೇ ಹಿಂಗಾಗೈತೆ. ಇಲ್ಲಾಂದ್ರೆ ಏನೂ ಆಗ್ತಾ ಇರಲಿಲ್ಲ. ಇವಾಗ ನಿಮ್ಮ ಮೂವರ್ಗು ಕಾಲು ಬರ್ತಾ ಇಲ್ಲ ಮುಂದೆ ಎತ್ತಿಡೋಕ್ಕೆ. ಇಲ್ಲ ನೋಡ್ರಿ, ಇಲ್ಲಿ ಯಾಕೆ ಫೆವಿಕಿಕ್ ಹಾಕಿರ್ಬೇಕು ಇವಳು? ಫೆವಿಕಿಕ್ ಏನಾನ ಹಾಕಿರ್ಬೇಕೇನ? ಇಲ್ಲಡಮ್ಮ, ಯಾತು ಇಲ್ಲ. ಫೆವಿಕಿಕ್ ಹಾಕಿಲ್ಲ, ಯಾತು ಹಾಕಿಲ್ಲ. ಕರ್ಮ ನಡ್ಕೊಂಬಂದಿದ್ರ ನಡ್ಕೊಂಡು ಹೋಗ್ತಾ ಇದ್ದೀರಾ. ಹೋಗ್ಬೇಕಾದ್ರೆ ಹಿಂಗಾಗೈತೆ ಅಂದ್ರೆ ನೀವು ಸುಳ್ಳು ನೋಡ್ತಾ ಇದ್ರ, ಅದಕ್ಕೆ ಹಿಂಗಾಗೈತೆ. ನೀವು ಇಲ್ಲೇ ದೇವಸ್ಥಾನ ಹತ್ರ ನಿಂತ್ಕೊಂಡು ದೇವ್ರ ಮೇಲೆ ಸುಳ್ಳು ಹೇಳಿದ್ರೆ ದೇವ್ರಮ್ಮನ್ ಬಿಡ್ತಾನ? ಬಿಡಲ್ಲ. ಅವನ್ನೇ ಪರೀಕ್ಷೆ ಮಾಡಕ್ಕೆ ಹೋದ್ರೆ ನೀವು ಯಾಕೆ ಇಲ್ಲಿ ಕರ್ಸೋದು ದೇವಸ್ಥಾನ ಹತ್ರ? ಯಾಕೆ ಕರೆಸ್ತಾರಮ್ಮ ಇಲ್ಲಿ ನ್ಯಾಯ ಮಾಡಕ್ಕೆ? ದೇವ್ರೊಬ್ಬ ಇದ್ದಾನೆ, ಅವ್ನು ನೋಡಿರ್ತಾನೆ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಕರ್ಸೋದು. ತಗೊಂಡಿದ್ರೆ ಮಾತ್ರ ಒಪ್ಕೊಂಬ್ಲೇಬೇಕು. ಕಾಲು ಬರಲ್ಲ ಒಪ್ಕೊಂಬವರ್ಗು. ಅಯ್ಯೋ ಗೌಡ್ರೆ, ಕಾಲು ಬರ್ತಾ ಇಲ್ಲ ನನಗೆ, ಮುಂದೆ ಎತ್ತಿಡಕ್ಕೆ ಬರ್ತಾ ಇಲ್ಲ. ಸುಳ್ಳು ನೋಡ್ತಿದ್ದೀರಮ್ಮ, ಸುಳ್ಳು ಹೇಳಿದಿರ, ಅದಕ್ಕೆ ಬರ್ತಾ ಇಲ್ಲ ಕಾಲು. ಇರೋ ಸತ್ಯ ಒಪ್ಕೊಳ್ರಿ. ತಗೊಂಡಿದ್ದೀವಿ, ಹಿಂಗೆ ಕೊಡ್ತೀವಮ್ಮ, ಎಲ್ಲೈತೆ ಏನು ಒತ್ಕೊಂಡಿರೋದಾದ್ರೂ ಕೊಡ್ತೀವಿ, ಇಲ್ಲಾಂದ್ರೆ ಅದು ಮಾಡ್ಕೊಂಡು ತಿಂದ್ರೆ ಅದ್ರ ದುಡ್ಡಾದ್ರೂ ಕೊಡ್ತೀವಿ ಅಂತ ಒಪ್ಕೊಳ್ರಿ. ಅವಾಗಾದ್ರೂ ಕಾಲು ಬರುತ್ತೆ. ಅಮ್ಮ ನನಗೂ ಗೊತ್ತಿಲ್ಲಮ್ಮ ಕಾಲು ಎತ್ತಿಡೋಕೆ. ಅಮ್ಮ ಸುಮ್ಮನೆ ಒಪ್ಕೊಬಿಡಕ್ಕೆ ಕೇಳಮ್ಮ ಆಂಟಿನ. ಹಿಂಗೆಲ್ಲ ನಾಟಕ ಮಾಡಿದ್ರೆ ನಾವು ಬಾಚವಾಗ್ಬೋದು ಅಂತ ತಿಳ್ಕೊಬಿಟ್ಟವ್ರಿ. ದೇವ್ರ ಬಂದು ನೋಡ್ತಾ ಇರ್ತಾನೆ. ಯಾರು ನೋಡಿಲ್ಲ ಅಂದ್ರು ಅವ್ನು ನೋಡ್ತಾ ಇರ್ತಾನೆ ನಾವು ಮಾಡೋ ಕೆಲ್ಸಗಳನ್ನೆಲ್ಲನ. ಅವನ್ನೆಲ್ಲನ ಅಲ್ಲಿ ಬರ್ಕೊಳ್ತಾ ಇರ್ತಾನೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಿ ನೋಡಿ ಅಲ್ಲೆಲ್ಲನ ನಮ್ಮ ಲೆಕ್ಕ ಎಲ್ಲ ಬರ್ಕೊಂತಾ ಇರ್ತಾನೆ. ನೀನು ಅಂದ್ಕೊಂಡಿರ್ಬೋದು ನೋಡಿರಲ್ಲ ಯಾರು ಅಂತ ಹೇಳಿ. ಗೊತ್ತಾ ಇಲ್ಲ ಗೌಡ್ರೆ, ಏನು ಮಾಡ್ಬೇಕು ಇವಾಗ? ಮೇಡಮ್ಮ, ನೀವು ತಾಂಡಿದ್ರೆ ತಗೊಂಡಿದ್ದೀವಿ ಅಂತ ಒಪ್ಕೊಬಿಡಿ. ಇಲ್ಲ ನೀವು ಹಿಂಗೆ ಇರ್ತೀರ. ನೀವು ಒಪ್ಕೊಂಬವರೆಗೂ ದೇವ್ರೆ ತಪ್ಪಾಯ್ತಪ್ಪ, ನಾವು ತಗೊಂಡಿದ್ದೀವಿ, ನಿನ್ನ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ ನಮ್ಮ ತಪ್ಪಾಯಿತು ಅಂತ ಹೇಳಿ ನೀವು ಮಾಡಿರೋ ತಪ್ಪು ಒಪ್ಕೊಳ್ಳಿ.
ಅವಾಗ ನಿಮಗೆ ಮುಂದೆ ಎತ್ತಿಟ್ಟಕ್ಕೆ ಕಾಲು ಎತ್ತಿಡಕ್ಕೆ ದೇವ್ರು ಕಾಲು ಕೊಡ್ತಾನೆ, ಇಲ್ಲ ಕಾಲು ಕಿತ್ಕೊಳ್ತಾನೆ, ಕೈ ಕಿತ್ಕೊಂತಾನೆ. ಇಲ್ಲಿ ನೋಡಿದ್ದೀರಾ ನೀವು, ಇನ್ನೂ ದೇವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಿರಲ್ಲಮ್ಮ. ನೋಡಿದ್ದೀರಾ ಇಲ್ಲಿ ಯಾವ ಪಂಚಾಯತಿ ಕಲೆ ಆಗ್ತಾಗ ಯಾರಾದರೂ ದೇವ್ರ ಮೇಲೆ ಸುಳ್ಳು ಪ್ರಮಾಣ ನುಡಿದ್ರೆ ಕಣ್ಣು ಹೋಗಿದ್ದಾವೆ, ಕೈ ಹೋಗಿದ್ದಾವೆ, ಕಾಲು ಹೋಗಿದ್ದಾವೆ. ಇನ್ನೂ ದೇವ್ರ ಪರೀಕ್ಷೆ ಮಾಡ್ಬೇಕಾ ನೀವು? ಒಪ್ಕೊಳ್ರಮ್ಮ, ಒಪ್ಕೊಳ್ರಿ ಅಷ್ಟೇನೆ. ಒಪ್ಕೊಳಕ್ಕೆಳಮ್ಮ, ಕಾಲು ಬರ್ತಾ ಇಲ್ಲ, ಪೆವಿಕಿಕ್ಕ ಕಂಡ್ಕೊಂಡಂಗೆ ಆಗ್ತೈತೆ, ಅಂಗಾಲೆಲ್ಲ ಉರಿತಾ ಐತೆ. ಅಯ್ಯೋ ಒಪ್ಕೊಬಿಡೆ ಜೊತೆ, ಅಂಗಾಲೆಲ್ಲ ಉರಿತಾ ಐತೆ ಅಪ್ಪ. ಗೌಡ್ರೆ, ನಾನೇ ತಗೊಂಡಿದ್ದೆ. ಅವತ್ತೊಂದು ದಿವಸ ನೆಲ ಒರೆಸ್ತಾ ಇದ್ವಾ ನಾನು ನಮ್ಮ ಸಿಂಧು, ಮಂಚದ ಕೆಳಗಡೆ ಇವಳು ಬ್ಯಾಗ್ ಇತ್ತ, ಅದನ್ನೆಲ್ಲ ಕಸ ಹೊಡ್ಕೊಳ್ಳೋಣ ಅಂತ ತೆಗೆದ್ವಿ. ಈ ಬ್ಯಾಗಲ್ಲಿ ಏನೈತೆ ನೋಡೋಣ ಅಂತ ನೋಡ್ತಾ ಇದ್ವಿ. ಸೀರೆಗಳು ಕಣ್ತು. ಅದಕ್ಕೆ ಯಾವ್ಯಾವ ಸೀರೆಗಳು ಇದ್ದಾವೆ, ಎಂತೆಂಥ ಕಲರ್ ಇದ್ದಾವೆ ನೋಡೋಣ, ಎಂತೆಂಥ ರೇಷ್ಮೆ ಸೀರೆಗಳು ಕಾಣ್ವಲ್ಲ, ಅದಕ್ಕೆ ಎಂತೆಂಥವು ಇರಬೇಕು ಅಂತ ನೋಡೋಣ ಅಂತ ನೋಡ್ತಾ ಇದ್ವಾ. ಆವಾಗ ಬ್ಯಾಗಲ್ಲಿ ಸಿಕ್ತು, ತಗೊಂಡಿದ್ವಿ. ನೋಡಮ್ಮ, ತಗೊಂಡ್ರು ಮತ್ತೆ ಹಿಂಗೆ ಸುಳ್ಳು ಹೇಳ್ತಾ ಇದ್ದೀರಲ್ಲ ನೀವು. ಏನಮ್ಮ ಗೊತ್ತಾಗಲ್ವ ನಿಮ್ಗೆ ಸ್ವಲ್ಪನಾದ್ರೂ? ತಗೊಂಡು ಸುಳ್ಳು ಹೇಳಿದ್ರೆ ದೇವ್ರ ಮೇಲೆ ಇನ್ನೂ ಪ್ರಮಾಣ ಬೇರೆ ಮಾಡ್ತಿರಲ್ಲ. ಅಯ್ಯೋ ನೀವು ಉದ್ಧಾರ ಆಗಲ್ಲ ಕಣ್ರಮ್ಮ. ಏನೋ ತಗೊಂಡವ್ರು ಸಿಕ್ಕೈತೆ ಅಂತೇಳಿ ಬಿಡ್ರಿ ಗೌಡ್ರೆ, ಏನು ಮಾಡೋಕ್ಕಾಗುತ್ತೆ. ಇವಾಗ ಕೊಡ್ತೀವಿ ವಾಪಸ್ಸು. ಅದಿಲ್ಲ, ಮಾರ್ಬಿಟ್ಟಿದ್ದೀವಲ್ಲ ಅಲ್ಲೇನೆ. ಅದಿಲ್ಲ, ಇವಾಗ ಆ ನೆಕ್ಲೆಸ್ ಇಲ್ಲ, ಮಾರಿದ್ದೀವಿ ನಾವು. ಅದೆಷ್ಟು ದುಡ್ಡಾಗುತ್ತೆ ಅಷ್ಟು ಕೊಡ್ತೀವಿ. ಅಲ್ಲ ಕಣಮ್ಮ, ತಗೊಂಡು ಮಾರ್ಕೆಂಡ್ ತಿಂದು ಇವಾಗ ನಾವು ತಗೊಂಡೇ ಇಲ್ಲ ಅಂತ ಹೇಳ್ತಿರಲ್ಲ. ಕಂಡವ್ರ ಒಡವೆ ಕತ್ಕೊಂಡೋಗಿ ಅಂಗಡಿ ಮಾಡಿರೋದು ಇವರು. ಕಂಡವ್ರ ಒಡವೆ ಕದ್ದಿರೋದು. ಕಂಡವ್ರ ಒಡವೆ ಕದ್ಬಿಟ್ಟು ಎಲ್ಲನ ಒಳ ಅಂಗಡಿ ಮಾಡೋದಕ್ಕೆ ಎಲ್ಲ ಮಾರ್ಕೊಂಡು ಅಂಗಡಿ ಮಾಡಿದ್ದಾರೆ. ಏನೇ ನಿಜ ತಾನೇ? ನೀನು ನನ್ನ ನೆಕ್ಲೆಸ್ ತಗೊಂಡೋಗಿ ಎಲ್ಲ ಮಾರ್ಬಿಟ್ಟು ಅವಳಿಗೆ ಅಂಗಡಿ ಮಾಡೋದಕ್ಕೆ, ಕಂಪ್ಯೂಟರ್ ಸೆಂಟರ್ ಮಾಡೋದಕ್ಕೆ ಕೊಟ್ಟಿದ್ಯಾ ತಾನೇ ದುಡ್ಡು? ನಾನು ಗೌಡ್ರೆ ತಗೊಂಡು ನಮ್ಮ ಅಮ್ಮನಿಗೆ ಅವಳಿಗೆ ಅಂಗಡಿ ಮಾಡಿಕೊಟ್ವಿ. 2 ಲಕ್ಷ ರೂಪಾಯಿಗೆ ಮಾರಿವಿ, ಮಾರಿ ಅವಳಿಗೆ ಮಾಡಿಕೊಟ್ವಿ ಗೌಡ್ರೆ. ಹೇಳಕ್ ನಾಚಿಕೆ ಆಗಲ್ಲೇನಮ್ಮ ನಿನಗೆ? 2 ಲಕ್ಷ ರೂಪಾಯಿ ಮಾರಿದ್ವಿ ಅಂತ ಹೇಳ್ತೀಯಲ್ಲ, ಕಂಡವ್ರು ಹೊಡ್ಬೇಕು ಕತ್ಕೊಂಡು ಹೋಗಿ ಈ ಥರ ಮಾಡೋಂಥದ್ದೇನಮ್ಮ? ಅದು ನಿಮ್ಗೇನು ಉಳಿಯಲ್ಲ. ಕದ್ದಿ ಮಾಡಿರೋದೇನು ನಿಮ್ಗೆ ದೇವರಾಣೆಗೂ ನಮ್ಮ ವ್ಯಾಪಾರ ಆಗುತ್ತೆ, ನಾವು ಚೆನ್ನಾಗಿರ್ತೀವಿ ಅನ್ನೋದು ಸುಳ್ಳು. ಕದ್ದಿರೋದು ಯಾವ್ದ್ರಲ್ಲ ಹೋಗ್ಬೇಕಾದ್ರಲ್ಲಿ ಹೋಗುತ್ತೆ. ದುಡ್ದಿರೋದು 100 ರೂಪಾಯಿ ದುಡಿ, 10 ರೂಪಾಯಿ ದುಡಿ, ಅದ್ರದ್ದು ನಮಗೆ ದಕ್ಕುತ್ತೆ. ಕಷ್ಟಪಟ್ಟು ದುಡ್ದಿರೋದು ಯಾವತ್ತು ಕೈ ಬಿಟ್ಟು ಹೋಗಲ್ಲ. ನೀವು ಹಿಂಗೆ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ನೀವು ತಪ್ಪಾಯ್ತು ಅಂತ ಬೇಡ್ಕೊಳ್ರಿ ದೇವ್ರ ಹತ್ರ. ತಪ್ಪಾಯ್ತಪ್ಪ ದೇವ್ರೆ, ತಪ್ಪಾಯ್ತಪ್ಪ ಪ್ರಮಾಣ ಮಾಡಿದ್ದಕ್ಕೆ, ತಪ್ಪಾಯ್ತಪ್ಪ ನಿನ್ನ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ, ಸುಳ್ಳು ಹೇಳಿದ್ದಕ್ಕೆ ತಪ್ಪಾಯ್ತಪ್ಪ. ತಪ್ಪಾಯ್ತಪ್ಪ ದೇವ್ರೆ, ದೇವ್ರೆ ತಪ್ಪಾಯ್ತಪ್ಪ, ತಪ್ಪಾಯ್ತಪ್ಪ ದೇವ್ರೆ, ತಪ್ಪಾಯ್ತು. ಇವಾಗ ಅದನ್ನ ಮಾರ್ಕೆಂಡ್ ತಿಂದಿದ್ರ ಅದೆಷ್ಟು ಬೆಲೆ ಬಾಳುತ್ತೆ ಅಷ್ಟು ದುಡ್ಡು ಕೊಡಬೇಕು. 2,20,000 ಗೌಡ್ರೆ, ನಾ ತಗೊಂಬಂದಿದ್ದು 2,20,000 ನನಗೆ ದುಡ್ಡು ಕೊಡಬೇಕು. ಸರಿ ಆಯ್ತು ಗೌಡ್ರೆ, ಕೊಡ್ತೀವಿ. ಇಲ್ಲಡಮ್ಮ, ಇನ್ನೊಂದು ವಾರ ಟೈಮ್ ಕೊಡ್ತೀನಿ. 2,20,000 ತಂದು ನನ್ನ ಕೈಗೆ ಕೊಡಬೇಕು. ಇಲ್ಲ ನೀವು ಮಾಡಿರೋ ಅಂಗಡಿ ಬೀಗ ಹಾಕಿಸ್ತೀನಿ ನಾನು ಊರಲ್ಲಿ, ಅಷ್ಟೇ. ಈ ಅಮ್ಮನಿಗೆ ನೀವು ಕತ್ಕೊಂಡು ಹೋಗಿದ್ದೀರಾ, 2,20,000 ದುಡ್ಡು ಕೊಡಬೇಕು ಅಷ್ಟೇ. ಕತ್ಕೊಂಡು ಹೋಗಿದ್ದೀರಾ, ಇಲ್ಲಾಂದ್ರೆ ಆ ಒಡವೆ ಇದ್ದರೆ ಆ ಒಡವೆ ತಗೊಂಬಂದು ಕೊಡಿ. ಅದಿಲ್ಲ, ದುಡ್ಡೇ ಕೊಡ್ತೀವಿ ಹೇಳ್ರಿ. ಕೊಡ್ತೀವಿ ಹೇಳ್ರಿ ಎಂಬುದಲ್ಲ, ಕೊಡಬೇಕು. ನಾವು ಕಂಪ್ಲೇಂಟ್ ಕೊಡ್ತಿದ್ವಿ, ಸುಮ್ಮನೆ ಕಂಪ್ಲೇಂಟ್ ಅದು ಇದು ಅಂತ ಯಾಕೆ ಮುಂದುವರಿಯೋದು ಅಂತ ಹೇಳಿ ಬಿಡು. ಇಲ್ಲಿ ದೇವ್ರಿಗಿನ್ನ ದೊಡ್ಡವನು ಯಾರೂ ಇಲ್ಲ, ದೇವ್ರ ಮುಂದೆ ಯಾವ ಪೊಲೀಸು ಏನು ಬೇಕಾಗಿಲ್ಲ ಅಂತ ಹೇಳಿ ಅದಕ್ಕೆ ದೇವಸ್ಥಾನ ಹತ್ರ ಇಲ್ಲಿ ಕರ್ಕೊಂಬಂದಿದ್ದು. ಯಾವ ಪೊಲೀಸ್ ಬೇಡ, ಏನು ಬೇಡ, ದೇವ್ರಿಗಿನ್ನ ದೊಡ್ಡವ್ರೇನು ಪೊಲೀಸ್ನವರಲ್ಲ ಅಂತ ಹೇಳಿ ಅದಕ್ಕೆ ನಾವು ಇಲ್ಲಿ ದೇವಸ್ಥಾನ ಹತ್ರ ಕರ್ಕೊಂಬಂದಿದ್ದು. ತಪ್ಪಾಯ್ತು ಅಂತ ದೇವ್ರ ಬೇಡ್ಕೇಳ್ರಿ. ಹಂಗಾದ್ರೂ ಗೊತ್ತಾವ ಕಾಲು ಇವಾಗ ಎತ್ತಿಕಕ್ಕೆ ಗೊತ್ತಿಲ್ವಾ? ಇನ್ನೂ ಗೊತ್ತಿಲ್ಲ, ಇವಾಗ ಒಂದು ಸ್ವಲ್ಪ ಬಂದಂಗೆ ಆಗ್ತೈತೆ. ಕೊನೆಗೂ ಒಪ್ಕೊಂಡ್ರು. ನಾವೇ ಕಳ್ರು ಅಂತ ಹೇಳಿ ದೇವರು ಕಾಲು ಕಿತ್ಕೊಬಿಟ್ಟ. ದೇವ್ರ ಮೇಲೇ ಪ್ರಮಾಣ ಮಾಡಿ ಏನು ಆಗಲ್ಲ ಅಂತ ಅನ್ಕೊಬಿಟ್ಟವ್ರೆ. ಹಂಗಲ್ಲ. ಆಲೆ ನೋಡಿದಿರಲ್ಲ, ಇಲ್ಲಿ ಯಾರೇ ನ್ಯಾಯ ಮಾಡಲಿ ಇದೆಂಥ ಕಟ್ಟೆ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು ಅಂತ ಕಟ್ಟೆ. ಸುಮ್ಮನೆ ನಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡೋದಲ್ಲ. ಆಂಜನೇಯ ಸ್ವಾಮಿ ಮೇಲೆ ನಾನು ತಗೊಂಡಿಲ್ಲ ಅಂತ ಸುಳ್ಳು ನುಡಿದ್ಬಿಟ್ರು, ಅದಕ್ಕೆ ದೇವ್ರ ಕಾಲು ಕಿತ್ಕೊಂಡ. ಏನಾದರೂ ಒಂದು ಮಾಡ್ತಾನೆ, ನನ್ನ ಮೇಲೆ ನೀನು ಸುಳ್ಳು ನುಡಿತೀಯಾ, ನನ್ನೇ ಪರೀಕ್ಷೆ ಮಾಡ್ತಾ ಇದೀಯಾ ನೀನು ಅಂತೇಳಿ ಸರಿಯಾಗಿ ಕೊಡ್ತಾನೆ ಅವ್ನು ದೇವರು. ಅದಕ್ಕೆ ಒಪ್ಕೊಬಿಟ್ರು ಕೊನೆಗೆ ನಾವೇ ಕದ್ದಿರೋದು ನೆಕ್ಲೆಸ್ ಅಂತ ಹೇಳಿ. ದೇವ್ರಮ್ಮನ ಸರಿಯಾಗಿ ಮಾಡ್ದೆ. ಇಲ್ಲ ಎಷ್ಟೊಂದು ಜನ ನ್ಯಾಯ ನೋಡಿದ್ದೀರ ನೀವು, ಕಣ್ಣು ಹೋಗಿದ್ದಾವೆ, ಕೈ ಹೋಗೈತೆ, ಏನಾದರೂ ಮೈ ಕೈ ಉರಿ ಆಗೋದು, ಏನಾದರೂ ಒಂದು ಏನು ಶಿಕ್ಷೆ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ದೇವರು. ಕೊನೆಗೂ ಒಪ್ಕೊಳ್ಳೋಕ್ತ ಅವ್ರು ಏನಾದರೂ ತಪ್ಪಿಲ್ಲ ಅಂತಂದ್ರೆ ಏನೂ ಆಗಲ್ಲ. ಅವ್ರದ್ದೇನಾದರೂ ತಪ್ಪೈತೆ ಅಂದರೆ ನಿಜ ಆಯ್ತು, ದೇವ್ರು ಹಿಂಗೆ ಏನಾದರೂ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ, ಯಾವುದ್ರಲ್ಲಾದರೂ ತೋರಿಸ್ತಾನೆ. ಅದು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ, ಈ ದೇವಸ್ಥಾನ ಹತ್ರ ನಿಂತ್ಕೊಂಡು, ಈ ದೇವ್ರ ಅಂಗಳದಲ್ಲಿ ನಿಂತ್ಕೊಂಡು ಹಿಂಗೆ ಸುಳ್ಳು ನೋಡಿದ್ರೆ ದೇವ್ರು ಸುಮ್ಮನೆ ಬಿಡೋದಿಲ್ಲ, ಏನಾದರೂ ಒಂದು ತೋರಿಸ್ತಾನೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.